ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮಾನ್ ಚಿತ್ತಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶ್ರೀ ಕೃಷ್ಣಾಯ ನಮಃ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಲಕ್ಷ್ಮೀ ಶಾಣಕಿತೊಳಗೆ ಶ್ರೀ ಕುರುಡಿ ರಾಘವೇಂದ್ರ ಆಚಾರ್ಯರು ಅಂಥೇಳಿ 1851 ಅಂದರೆ 1929 ತನಕ ಇದ್ದಿದ್ದಾರೆ. ಇವರು ಶ್ಯಾಮಸುಂದರ ದಾಸರ ಶಿಷ್ಯರಂಥವರು. ಇವರು ಮಾಡಿದ ಒಂದು ಪದ, ಆ ಪದದಲ್ಲಿ ನಮಗೆ ಶ್ರೀ ಸುಮತೀಂದ್ರ ತೀರ್ಥರು ಬಗ್ಗೆ ತಿಳಿಸಿಕೊಡ್ತಾ ಅದರಲ್ಲಿ. ಈ ಶ್ರೀ ಸುಮತೀಂದ್ರ ತೀರ್ಥರು 1692 1725 ತನಕ ರಾಯರ ಮಠ ಪರಂಪರೆ ಪೀಠನ ಆಳಿದವರು. ಶ್ರೀ ಸುಮತೀಂದ್ರ ತೀರ್ಥರು ಮಧ್ವ ಮತ ಪರಂಪರೆಯಲ್ಲಿ ಬಂದ ರಾಯರ ಮಠದ ಸೇರಿದ ಪೀಠಾಧಿಪತಿಗಳು ಇವರು. ರಾಯರ ಆದಮೇಲೆ ಶ್ರೀ ಯೋಗೀಂದ್ರ ತೀರ್ಥರು, ಶ್ರೀ ಯೋಗೀಂದ್ರ ತೀರ್ಥರ ಆದಮೇಲೆ ಶ್ರೀ ಸುರೇಂದ್ರ ತೀರ್ಥರು. ಆ ಶ್ರೀ ಸುರೇಂದ್ರ ತೀರ್ಥರು ಪಟ್ಟ ಕೊಟ್ಟವಂತಾನೆ ಈ ಸುಮತೀಂದ್ರ ತೀರ್ಥರು ಅಂತ ಹೇಳ್ತಾರೆ. ಈ ಸುಮತೀಂದ್ರ ತೀರ್ಥರು ರಾಯರ ಕಾಲದಾಗ, ರಾಯರಲ್ಲಿ ಪೂರ್ವಾಶ್ರಮ ಹೆಸರು ಇವರಿಗೆ ಬಂದು ಮುದ್ದು ವೆಂಕಟಕೃಷ್ಣ ಅಂತ ಹೆಸರುಂಟು. ಆ ಮುದ್ದು ವೆಂಕಟಕೃಷ್ಣರ ಕಾಲಕ್ಕೆ ರಾಯರಲ್ಲಿ ಪಾಠ ಓದಿಕೊಂಡಿದ್ದಾರಂತ, ಅಧ್ಯಯನ ಮಾಡಿದ್ದಾರಂತೆ ಇವರು. ದೊಡ್ಡ ದೊಡ್ಡ ಶುದ್ಧ ಪಂಡಿತರ ಎನಿಸಿ ಮುದ್ದಾಗಿ ಮೆರೆದ ಅಂತ ಹೇಳ್ತಾರೆ ಅವ್ರನ್ನ. ಅಷ್ಟು ದೊಡ್ಡ ಜ್ಞಾನಿಗಳಂತವರು. ರಾಯರಿಗೆ ಭಾಳ ಇಷ್ಟ ಅಂತ ಇವರು ಅಂದರೆ, ಇವರು ಪಾಂಡಿತ್ಯಂದ್ರೆ ಅಷ್ಟು ಅವರಿಗೆ ಹೆಮ್ಮೆ ಅಂತ, ಅಷ್ಟು ಚೆನ್ನಾಗಿ ಮಾಡಿಕೊಂಡ್ರಂಥವ್ರು. ಅದರಿಂದ ಅವರಿಗೆ ಒಂದು ಮನಸ್ಸೊಳಗೆ ಕೂಡ ಇತ್ತಂತೆ, ಇವರು ಈ ಪೀಠಕ್ಕೆ ಬರಬೇಕು ಅಂಥೇಳಿ. ಅವರ ಶಿಷ್ಯರಲ್ಲಿ ಹೇಳಿ ಹೋದರು ಅಂತ ಶ್ರೀ ಯೋಗೀಂದ್ರ ತೀರ್ಥರಲ್ಲಿ ರಾಯರು, ಇವರು ಈ ಪೀಠದ ಅಲಂಕಾರ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಅಂತಂತ. ಹಾಗೆಯೇ ದೇವರು ಇಚ್ಛೆ ಇದ್ದದೆ. ಅದು ಸುರೇಂದ್ರ ತೀರ್ಥರು ಏನು ಮಾಡಿದ್ದಾರೆ, ಇವರಿಗೆ ಶ್ರೀ ಸುಮತೀಂದ್ರ ತೀರ್ಥ ಪಟ್ಟ ಕೊಟ್ಟಿದ್ದಾರೆ, ಮುದ್ದು ವೆಂಕಟಕೃಷ್ಣ ಆಚಾರ್ಯರಿಗೆ. ಆಗ ಮೂಲ ರಾಮದೇವರು ಪೂಜೆ ಮಾಡ್ಲಿಕ್ಕೆ ಒಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ ಇವರಿಗೆ. ಇವರು ಒಂದು ಸಮಯ ಮಧುರೆಗೆ ಹೋಗಿದ್ದರಂತೆ. ಮಧುರೆ ತಮಿಳುನಾಡಲ್ಲಿ ಮಧುರೆ ಒಳಗೆ ರಾಣಿ ಮಂಗಮ್ಮ ಇದ್ದರಂತೆ. ಆವಾಗ ಅಲ್ಲಿ ಒಂದು ವಿದ್ವತ್ ಸಭೆ ನಡೀತಂತೆ. ಆ ವಿದ್ವತ್ ಸಭೆಯಲ್ಲಿ ತ್ರಿಮತಸ್ಥರು ಅವರಿಗೆಲ್ಲ ಕರೆಸಿ ಆಹ್ವಾನ ಮಾಡಿ ಅವರವರು ವಾದ ವಿವಾದ ಎಲ್ಲ ಮಾಡ್ಬೋದು, ಅವರು ಯಾರು ಅದು ಸ್ಥಾಪನೆ ಮಾಡ್ತಾರೆ ಅವರವರು ಮತ್ತು ನಂಬಂಗೆ ಆಗಿದ್ದಲ್ಲಿ. ಆಗ ಎಲ್ಲರೂ ಬಂದಿದ್ದರಂತೆ. ಆ ಸಭೆ ಒಳಗೆ ನಮ್ಮ ಶ್ರೀ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ಶ್ರೀ ಸತ್ಯಪೂರ್ಣ ತೀರ್ಥರು ಕೂಡ ಇದ್ದಂತೆ. ಆಮೇಲೆ ನಮ್ಮ ಶ್ರೀ ವ್ಯಾಸರಾಜ ಮಠ ಪರಂಪರೆಯಲ್ಲೇ ಬಂದ ಸ್ವಾಮಿಗಳು ಕೂಡ ಇದ್ದರು ಅಂತ ಹೇಳ್ತಾರೆ. ಆಗ ಇವರಲ್ಲಿ ಆದಂಥ ಶ್ರೀ ಸುಮತೀಂದ್ರ ತೀರ್ಥರಲ್ಲಿ ಅವರೆಲ್ಲ, ಆ ಪಂಡಿತರೆಲ್ಲ ಇತರ ಮತದ ಪಂಡಿತರೆಲ್ಲ, ಅವರು ಏನು ಉತ್ತರ ಕೇಳಿದ್ರೂ ಅದಕ್ಕೆ ಉತ್ತರ ಕೊಟ್ಟು ಇವರು ನಮ್ಮ ಮತನ ಸ್ಥಾಪನೆ ಮಾಡಿ ಅವ್ರನ್ನ ಬಾಯಿನ ಮುಚ್ಚಿ ಸೋಲಿಸಿರಂತಾರೆ, ಸೋತು ಹೋದ್ರು ಅಂತ ಅವರೆಲ್ಲ. ಹಾಗೆ ಅಂಥೇಳಿ ಅವರು ಎಲ್ಲರೇ ಒಪ್ಪಿಕೊಂಡ್ರಂತು, ಇವರು ಜಯಿಸಿರು ಅಂತ ಹೇಳಿ. ನಮ್ಮ ಶ್ರೀ ಸುಮತೀಂದ್ರ ತೀರ್ಥರು ಜಯಿಸಿರು ಅಂತ ಹೇಳಿ ಅಲ್ಲಿದ್ದ ಜನಗಳು ಎಲ್ಲರೂ ಒಪ್ಪಿಕೊಂಡ್ರಂತ. ಅದನ್ನು ರಾಣಿ ಮಂಗಮ್ಮ ಭಾಳ ಸಂತೋಷ ಆಯಿತಂತೆ. ರಾಣಿ ಮಂಗ ಸಂತೋಷಪಟ್ಟು ಒಂದು ಅದೇನದು ವೈಕುಂಠ ವಾಸುದೇವ ಮೂರ್ತಿ ವಿಗ್ರಹ, ಅದರಲ್ಲಿ ಕಲ್ಪವೃಕ್ಷ ಸಹಿತ ಇದೆ. ಆ ವಿಗ್ರಹನ ನಮ್ಮ ಸ್ವಾಮಿಗಳಿಗೆ ನಮಸ್ಕರಿಸಿ ಕೊಟ್ಟಲು ಅಂತ ಹೇಳ್ತಾರೆ. ಅದು ಇವತ್ತು ಕೂಡ ಪೂಜೆ ಒಳಗೆ ತೋರಿಸ್ತಾರೆ. ರಾಯರ ಮಠ ಪರಂಪರೆಯಲ್ಲಿ ಬಂದ ಪೂಜೆ ಮಾಡೋ ಕಾಲಕ್ಕೆ ಆ ವಿಗ್ರಹನ ತೋರಿಸ್ತಾರೆ. ಆಗ ಆ ಸತ್ಯಪೂರ್ಣರೆಲ್ಲ ಭಾಳ ಸಂತೋಷಪಟ್ರಂತ ಇವರು ವಿದ್ವತ್ತನ್ನು ನೋಡಿ. ವ್ಯಾಸರಾಜ ಮಠ ಸ್ವಾಮಿಗಳು, ಈ ಸತ್ಯಪೂರ್ಣ ತೀರ್ಥರು ಇವರೆಲ್ಲ ಅಷ್ಟೊಂದು ಇದಾಯ್ತಂತವರಿಗೆಲ್ಲ. ನಮ್ಮ ಮಠ ಒಳಗೆ ಬಂದವರು ಎಷ್ಟು ಚೆನ್ನಾಗಿ ಅವ್ರನ್ನ ವಾಕ್ಯಾರ್ಥದಲ್ಲಿ ಜಯಿಸಿಕೊಟ್ಟಿದ್ದಾರೆ ನಮ್ಮ ಇದನ್ನು ಅಂಥೇಳಿ ಸಂತೋಷಪಟ್ರಂತೆ. ಒಬ್ಬರೊಬ್ಬರು ಸಾಮಾನ್ಯರಲ್ಲ, ಎಲ್ಲರೂ ಜ್ಞಾನಿಗಳು. ನಮ್ಮ ಮಧ್ಯ ಪರಂಪರೆಯಲ್ಲಿ ಬಂದವರು ಎಲ್ಲರೇ ಜ್ಞಾನಿಗಳು. ಎಲ್ಲರಿಗೂ ಒಂದು ಆವೇಶ ಅಂಶ ಇರ್ತಾರೆ. ಇಲ್ಲಂಗಿದ್ದರೆ ನಮ್ಮ ಶ್ರೀಮದಾಚಾರ್ಯರು ಪೂಜೆ ಮಾಡಿದ ವಿಗ್ರಹನ ಮುಟ್ಲಕ್ಕೆ ಯಾರಿಗೆ ಯೋಗ್ಯತೆ ಹೇಳ್ರಿ, ಅಂಥ ದೊಡ್ಡವರಿಗಲೇ ಯೋಗ್ಯತೆ ಇರುತ್ತೆ. ಅದರಿಂದ ಮಧ್ವಮತ ನಂಬುದು ಅಷ್ಟೇ. ಅದರಿಂದ ಎಲ್ಲರೂ ಒಬ್ಬರೊಬ್ಬರು ಆಗಲ್ಲ, ಎಷ್ಟು ದೊಡ್ಡ ಮನಸ್ಸಿಂದ ಒಬ್ಬರೊಬ್ಬರು ಆಧರಿಸಿದ್ದಾರೆ, ಒಬ್ಬರೊಬ್ಬರು ಅವ್ರನ್ನ ಹರಿಸಿದ್ದಾರೆ. ಅದು ದೊಡ್ಡ ವಿಷಯ ಅದು. ಆಮೇಲೆ ಒಂದು ಸಲ ಏನಾಯ್ತಂತೆ, ಅದು ನೀಲಾದೇವಿ ಕರಾಚಿಂತಂತಾರೆ. ಅವರು ವೈಕುಂಠ ವಾಸುದೇವ ಕೊಟ್ಟರಲ್ಲ, ಅದು ನೀಲಾದೇವಿ ಪೂಜೆ ಮಾಡಿದ ವಿಗ್ರಹ ಅಂತಂತಾರೆ. ಅದನ್ನು ಒಂದು ಕ್ರೂರ ಮಂತ್ರವಾದಿ ಏನು ಮಾಡಿದ್ದಾನ, ಶ್ರೀರಂಗಲ್ಲ ರಂಗನಾಥ ದೇವ್ರನ್ನ ಕಳೆನೆಲ್ಲ ಆಕರ್ಷಣೆ ಮಾಡ್ತಾ ಇದ್ದಂತೆ ಮಂತ್ರದಿಂದ. ಇವರು ಒಂದು ಸಮಯ ಶ್ರೀರಂಗಕ್ಕೆ ಆಗಮಿಸಿದ್ದಾರೆ ಸ್ವಾಮಿಗಳು. ಬಂದಿರೋ ಕಾಲಕ್ಕೆ ಅಲ್ಲಿದ್ದ ಅರ್ಚಕರೆಲ್ಲ ಬಂದು ಹೇಳಿಕೊಂಡ್ರಂತೆ, ಈ ಥರ ಒಂದು ಮಂತ್ರವಾದಿ ಏನೋ ಮಾಡ್ತಾ ಇದ್ದಾನ, ರಂಗನಾಥನ ಕಳೆಲ್ಲ ಕುಂದುತ್ತಾ ಇದೆ ಅಂತ ಬಂದು ಹೇಳಿದ್ರಂತೆ. ಆವಾಗ ಏನು ಮಾಡಿದ್ರಂತ ನಮ್ಮ ಸ್ವಾಮಿಗಳು ಮಂತ್ರ ಜಪ, ಹರಿವಾಯಿ ಗುರುಗಳೆಲ್ಲ ಪ್ರೀತಿ ಮಾಡಿ ಮಂತ್ರನ ಜಪಿಸಿ, ಅಲ್ಲಿ ಒಂದು ರಂಗನಾಥನ ಗುಡಿ ಮುಂದೆ ಧ್ವಜಸ್ತಂಭ ಉಂಟು. ಆ ಧ್ವಜಸ್ತಂಭ ಪಕ್ಕದಲ್ಲಿ
ಮಂಗೇಶ ಅಂದರೆ ಹನುಮಂತ ದೇವರು ಎರಡು ಕೈಯನ್ನು ಮುಗಿಕೊಂಡಿರುವಾಗ ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಆ ಹನುಮಂತ ದೇವರು ಕಣ್ಣು ದೇವ್ರ ಪಾದದೊಳಗಿರುತ್ತದು. ಯಾವಾಗಲೂ ವಾಯುದೇವರು ದೃಷ್ಟಿ ದೇವ್ರ ಪಾದದೊಳಗೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಸ್ಥಾಪನೆ ಮಾಡಿದ್ದಾರೆ. ಆಗ ಆ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಇದೇನಾಯಿತು, ಒಂದು ದಿವಸ ಹೇಳಿದ್ರಂತೆ ಸ್ವಾಮಿಗಳು ಅರ್ಚಕರನ್ನ ಕರೆದು, ದೇವ್ರ ನೈವೇದ್ಯ ಹುಗ್ಗಿ ಮಾಡ್ತಾರಲ್ಲಿ, ಹುಗ್ಗಿ ಮಾಡೋ ಕಾಲಕ್ಕೆ ಹುಗ್ಗಿ ನೈವೇದ್ಯ ಆದಮೇಲೆ ಒಂದು ಹಿಡಿ ಮೆಣಸು ಚೆನ್ನಾಗಿ ಪುಡಿ ಮಾಡಿ ಕಾಣಿಸ್ಲಂಗೆ ಅದಕ್ಕೆ ಹಾಕಿ ಆ ಹುಗ್ಗಿಗೆ ಬೆರೆಸಿ ಅವನಿಗೆ ಕೊಟ್ಟು ಬಿಡ್ರಿ ಅಂದಿರುತ್ತೆ. ಆ ಥರವೇ ಕೊಟ್ಟಿದ್ದಾರೆ. ಅವನು ತಿಂದು ಕಣ್ಣೆಲ್ಲ ಉರಿ ಎತ್ತಿ ಕಣ್ಣೊಳಗೆ ಕಪ್ಪು ಹಚ್ಕೊಂಡು ಬರಮಂತೆ. ಮಂತ್ರ ಮಾಡಿದ ಕಪ್ಪನ್ನು ಕಣ್ಣೊಳಗೆ ಹಚ್ಕೊಂಡು ಆ ರಂಗನಾಥನ ನೋಡೋ ಕಾಲಕ್ಕೆ ಅದು ಆಕರ್ಷಣೆ ಮಾಡಿಕೊಳ್ತಾ ಬರೋದಂತೆ ಆ ಕಳೆನೆಲ್ಲ. ಇದು ಏನಾಗಿದೆ, ಈ ಹುಗ್ಗಿ ತಿಮ್ಮಣ್ಣ ಕಣ್ಣು ಉರಿ ಎತ್ತಿ ಕಣ್ಣೊಳಗೆ ಹಚ್ಕೊಂಡು ಕಪ್ಪೆಲ್ಲ ಕರಿಗೆ ನೀರ ಹೊರಗೆ ಬಂದುಬಿಡ್ತಂತೆ. ಅವನ್ನ ದೇವರು ಬಂದ ನಿಲ್ಲಕ್ಕಾಗಲ್ಲ, ಓಡಿ ಬಂದುಬಿಟ್ಟಂತೆ. ಹಾಗೆ ಓಡಿಸಿದಂಥವ್ರು ನಮ್ಮ ಸ್ವಾಮಿಗಳು ಮಂತ್ರ ಜಪಿಸಿ ಅವನು ಓಡಿಸಿಬಿಟ್ರು ಅಂತಾರೆ. ಹಾಗೆ ಈ ಥರ ಬೇಕಾದಷ್ಟು ಮಾಡಿದ್ದಾರೆ. ಬೇಕಾದ ನಮ್ಮ ಮಧ್ವ ಗ್ರಂಥಗಳಿಗೆ, ಆಚಾರ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರಂಥವರು. ನಮ್ಮ ಸಜ್ಜನಗಳಿಗೆ ಉಪಕಾರ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ನಮ್ಮ ಇವರು ದಾಸರು ತಿಳಿಸ್ತಾರೆ. ಲಕ್ಷ್ಮೀ ಶಾಂಕಿತ ಶ್ರೀ ಕುರುಡಿ ರಾಘವೇಂದ್ರ ಆಚಾರ್ಯ ತೋರಿಸಿಕೊಡ್ತಾರೆ ನಮಗೆ ಇವ್ರ ಬಗ್ಗೆ ಹೇಳೋ ಕಾಲಕ್ಕೆ. ಹಂಗೆ ಈ ರಾಣಿ ಮಂಗಮ್ಮ ಇಲ್ಲಿ ಶ್ರೀರಂಗದಲ್ಲಿ ರಂಗನಾಥ ದೇವರಿಗೆ 12 ತಿಂಗಳೊಳಗೆ 1 ತಿಂಗಳು ಕಾವೇರಿ ಒಳಗೆ ತುಲಾ ಮಾಸ ಒಳಗೆ ಕಾವೇರಿ ಒಳಗೆ ಗಂಗೆ ಸನ್ನಿಧಾನ ಅಂಥೇಳಿ 1 ತಿಂಗಳ ದಿವಸ ರಂಗನಾಥನಿಗೆ ಬಂಗಾರ ಕೊಡದಲ್ಲಿ ಆನೆ ಮೇಲೆ ಅಂಬಾರ ಹಾಕಿಕೊಂಡು ಅದಕ್ಕೆ ಛತ್ರ ಚಾಮರ ಸಕಲ ಮರ್ಯಾದೆ ಮಾಡಿ ಈ ರಂಗನಾಥನ ಕಾವೇರಿ ನೀರು ತಗೊಂಡೋಗಿ ರಂಗನಾಥಗೆ ಅಭಿಷೇಕ ಮಾಡ್ತಾರೆ. ಎಲ್ಲಿಂದ ತೊಗೊಂಡೋಗ್ತಾರೆ, ಆ ಜಾಗಕ್ಕೆ ಒಂದು ದೊಡ್ಡ ಮಂಟಪ, ಕಲ್ಲು ಮಂಟಪ ಮಾಡಿಕೊಟ್ಟಿದ್ದಾಳೆ ರಾಣಿ ಮಂಗಮ್ಮ. ಅದರಲ್ಲಿ ಹನುಮ, ಆಮೇಲೆ ಗರುಡ ದೇವರು, ರಾಮದೇವರು ಇದೆಲ್ಲ ಭಾಳ ಚೆನ್ನಾಗಿ ಚಿಕ್ಕ ಅಲಂಕಾರಗಳೆಲ್ಲ ಮಾಡಿ ಆ ಮಂಟಪನ ಕಟ್ಟಿ, ಅದು ಅಮ್ಮ ಮಂಟಪ ತೊರೆ ಅಂತ ಹೇಳ್ತಾರೆ. ಇಲ್ಲಿ ಭಾಳ ವಿಶೇಷವಾದ ಜಾಗ ಅದು. ಆ ಜಾಗದಿಂದ ಹೋಗುತ್ತೆ ನೀರಿಗೆ. ಆ ಥರ ಬೇಕಾದಷ್ಟು ದಾನ ಧರ್ಮಗಳೆಲ್ಲ ಮಾಡಿದ್ದಾರಂತ ರಾಣಿ ಮಂಗಮ್ಮ. ತಿಂತಿರ್ತೀರಿ ಬೇಕಾದಷ್ಟು ಜಾಗ ಕೊಟ್ಟಿದ್ದಾರಂತ. ಇಲ್ಲಿ ಬೇಕಾದಷ್ಟು ಜಾಗ ಶ್ರೀರಂಗದಲ್ಲಿ ಕೂಡ ಕೊಟ್ಟಿದ್ದಾರೆ ಅವರು. ಆ ಥರ ಅವರು ಅಷ್ಟು ಪುಣ್ಯ ಮಾಡಿಕೊಂಡಿದ್ದವರು, ಅವರು ಪುಣ್ಯವಂತರವರು. ಎಲ್ಲರಿಗೂ ಸಿಕ್ಕತ್ತ ಈ ಭಾಗ್ಯ, ಎಲ್ಲ ಸಿಕ್ಕೋದಿಲ್ಲ. ಆಮೇಲೆ ಒಂದು ದಿವಸ ಏನು ಮಾಡಿದ್ರಂತ, ಒಂದು ಸಮಯ ಶ್ರೀ ಸುಮತಿನ ತೀರ್ಥರು ಮೈಸೂರು ಪ್ರಾಂತಕ್ಕೆ ದಿಗ್ವಿಜಯ ಮಾಡಿದ ಕಾಲಕ್ಕೆ ಅಲ್ಲಿ ಅವರೇನು ಪೂಜೆ ಎಲ್ಲ ಆಗಿ ಏನು ಮಾಡಿದಾರಂತೆ, ಇಲ್ಲಿ ಯಾರೋ ಒಬ್ಬರು ಹರಿದಾಸನ ಇದ್ದಾರಂತಲ್ಲ, ಗಿರಿಯಮ್ಮ ಅಂಥೇಳಿ ಅವ್ರನ್ನ ಕರೀರಿ ಅಂತಂದ್ರಂತೆ. ಅದಕ್ಕೆ ಅವರು ಅಂದ್ರಂತ ಅಲ್ಲಿದ್ದ ಶಿಷ್ಯರುಗಳೆಲ್ಲ, ಅವರಿಗೆ ಮಕ್ಕಳು ಏನೂ ಆಗಿಲ್ಲ ಹಂಗಂದ್ರಂತ. ಮಕ್ಕಳಾಗಲ್ಲ ಅಂದರೆ ಏನು ಪರವಾಗಿಲ್ಲ, ಅವ್ರನ್ನ ಕರೀರಿ, ತೀರ್ಥ ಕೊಡಬೇಕು ಅವರಿಗೆ ಅಂತಂದ್ರಂತೆ. ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂದ್ರಂತೆ ಅವ್ರ ಕೈಯಿಂದ ಅಂಥೇಳಿ. ಇವರೆಲ್ಲ ಒಪ್ಪಲೇ ಇಲ್ಲಂತೆ ಯಾರನ್ನು. ಈ ಜನಗಳು ಎಷ್ಟೋ ಜನ ಇರ್ತಾರಲ್ಲ, ಆ ಥರ ಅವರೆಲ್ಲ ಒಪ್ಪಲ್ಲ. ಇಲ್ಲ, ನೀವು ಕರಿಬೇಕು ಅಂತ ನಮ್ಮ ಸ್ವಾಮಿಗಳು ಅವರಿಗೆ ಉತ್ತರ ಹಾಕಿದ್ರಂತೆ. ಕರ್ಕೊಂಡು ಬಂದು ತೀರ್ಥ ಹಿಡಿತಾರಂತ. ಹಿಂಗೆ ಕೈ ಹಿಡಿಯೋ ಕಾಲಕ್ಕೆ ಆ ಕೈ ಒಳಗೆ ಶಂಕು ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂತ ನಮ್ಮ ದೇವರ ಪಾದನ ಹೇಳ್ತಾರಲ್ಲ ನಮ್ಮ ಶ್ರೀಪಾದರಾಜರು. ಆ ಅಷ್ಟು ಪಾದ ಚಿಹ್ನಗಳು ಕೈ ಒಳಗೆ ಇತ್ತಂತೆ. ಆ ಅಮ್ಮನ ಕೈ ಒಳಗೆ, ಗಿರಿಯಮ್ಮನ ಹೆಳೆಮನ ಕಟ್ಟ ಗಿರಿಯಮ್ಮನ ಕೈ ಒಳಗೆ ಅಷ್ಟು ಭಗವಂತನ ಪಾದದ ಚಿಹ್ನಗಳು ಅಷ್ಟು ಕೈ ಒಳಗೆ ಇತ್ತಂತೆ. ಮೈ ದೇಹ ಫುಲ್ಲಾಯ್ತಂತೆ. ಅವ್ರು ಹೇಳಿದ್ರಂತೆ, ಯಶೋಧ ಸಾಧಾರಣ ಅಲ್ಲ, ಕೃಷ್ಣನ ಆಡಿಸಿದವಳು ಮೈ ಒಳಗೆ ಕೈ ಒಳಗಲ್ಲ, ಅಂಥವಳಿಗೆ ತೀರ್ಥ ಕೊಳ್ಳಂಗ, ಅಂಥವಳಿಗೆ ಮಕ್ಕಳಿಲ್ಲ ಅಂದರೆ ಏನಂತ ಭಗವಂತನ ಹೋಲಿಸಿಕೊಂಡು ಅಂದ್ರೆ ಈ ನರಮಾಂಸದಿಂದ ಆದ ಮಕ್ಕಳುಗಳಿಗೆ ಏನು ರೀ ಮಾಡ್ತಾರೆ ಹೇಳ್ರಿ ನೋಡೋಣ. ಕನಕದಾಸರ ಹಾಡು ಒಂದು ಹೇಳ್ತಾರೆ, ಇದೆಲ್ಲ ಈ ಮಕ್ಕಳೆಲ್ಲ ಏನು ಮಾಡ್ಲಿಕ್ಕೆ ಹೋಗ್ತಾರೆ ಅಂಥೇಳಿ. ಆ ಥರ ಸಾಕ್ಷಾತ್ ಭಗವಂತನೇ ಹೋಲಿಸಿಕೊಂಡವರು ಆ ಗಿರಿಯಮ್ಮ. ಅಂಥ ಹೋಲಿಸಿಕೊಂಡ ಗಿರಿಯಮ್ಮನ ಜ್ಞಾನಿಗಳು ಅಂತ ತೋರಿಸಿಕೊಟ್ಟ ಜ್ಞಾನಿ ಶ್ರೀ ಸುಮತಿನ ತೀರ್ಥರು. ಆ ದೊಡ್ಡವರಿಗೆ ದೊಡ್ಡವ್ರನ್ನ ಗುರುತಿಸ್ಲಿಕ್ಕಾಗತ್ತೆ. ತಮಿಳಲ್ಲಿ ಹೇಳ್ತಾರೆ, ಪಾಂಬಿನ ಕಾಲು ಪಾಂಬರಿಯುಂಬರು. ಆ ಥರ ದೊಡ್ಡವರಿಂದವೇ ಗುರ್ತು ಮಾಡ್ಲಿಕ್ಕಾಗತ್ತೆ ಅಂತ ಗುರುತು ಮಾಡಿಸಿಕೊಟ್ಟವ್ರು ನಮ್ಮ ಸುಮತಿನ ತೀರ್ಥರು. ಈ ಥರ ಅವರು ಬೇಕಾದಷ್ಟು ಗ್ರಂಥಗಳು ನಮ್ಮ ಶ್ರೀಮದಾಚಾರ್ಯ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರಂತೆ. ರಾಘವೇಂದ್ರ ಸ್ವಾಮಿಗಳು ಬರೆದ ಗ್ರಂಥಗಳ ಸಾರನ್ನೆಲ್ಲ ಸೇರಿಸಿ ಸಂಗ್ರಹ ಮಾಡಿ ಗ್ರಂಥಗಳು ಮಾಡಿಸಿಕೊಟ್ಟಿದ್ದಾರಂತೆ. ಅದು ಒಂದೇ ಅಲ್ಲ, ಕೇಶವಾದ 24 ನಾಮಗಳಿಗೆ ಭಗವಂತನ ರೂಪಗಳು ಚಿತ್ರ ಬರಿಬೇಕಂದ್ರೆ ಶಂಖಚಕ್ರ ಗದಾ ಪದ್ಮಲ ಎಲ್ಲೆಲ್ಲಿ ಇರಬೇಕು ಅದನ್ನೆಲ್ಲ ಕೇಶವ ನಾರಾಯಣ ಮಾಧವ ಅಂತ ಆ ರೂಪಕ್ಕೆ ಅಲ್ಲಲ್ಲಿ ಶಂಖಚಕ್ರ ಗದಾ ಪದ್ಮನೆಲ್ಲ ಹೆಂಗೆ ಇರಬೇಕು ಎಂಬುದನ್ನು ವರ್ಣನಾಥ ಸಂಗ್ರಹ ಮಾಡಿ
ಅದಕ್ಕೊಂದು ಗ್ರಂಥ ಮಾಡಿಕೊಟ್ಟಿದ್ದಾರಂತೆ. ಹೀಗಾದ್ರೆ ಹಲವಾರು ಅವರು ಮಾಡಿಕೊಟ್ಟಿದ್ದಾರೆ. ನಾವು ಮಧ್ವ ಮತಕ್ಕೆ ನಮ್ಮ ಜನಗಳಿಗೆ ಮಾಡಿಕೊಟ್ಟ ಉಪಕಾರ ಸ್ಮರಣೆಯನ್ನು ನಾವು ಯಾವಾಗಲೂ ಅವ್ರು ನೆನೆಸ್ಬೇಕು. ದೊಡ್ಡವರು ಮಾಡಿಕೊಟ್ಟಿದ್ದಾರೆ ನಮಗೆ, ಅದನ್ನೆಲ್ಲ ನಾವು ಮನಸ್ಸಿಗೆ ತಂದುಕೊಂಡು ಅವ್ರ ಮೇಲೆ ಭಕ್ತಿ ಮಾಡಿ ನಮ್ಮ ಮಧ್ವ ಪರಂಪರೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಾವು ನಮಸ್ಕರಿಸಿ ಶ್ರೀ ಸುಮತೀಂದ್ರ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲರಾಮ್ ದೇವರಿಗೆ ಒಂದು ನಮಸ್ಕಾರ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ತಪ್ಪು ಇದ್ದರೆ ಕ್ಷಮಾ ಮಾಡಿಕೊಳ್ಳ್ರಿ.